ನಾನ್ ಚೆನ್ನಾಗಿದ್ದೆ, ನೀನ್ ಹೇಗಿದ್ದಿ? ನಾನ್ ಚೆನ್ನಾಗಿದ್ದೇನೆ. ಓ ಹೌದಲ್ಲ, ನಾವು ಎಷ್ಟ್ ಸಮಯ ಆಯ್ತು ಸಿಗದೆ. ಹೌದು. ಹೌದು, ಕೆಲಸದಲ್ಲಿ ಬಿಸಿ 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 ಅಲ್ವಾ. ಹೌದು. ಬನ್ನಿ ಮನೆಗೆ ಹೋಗುವ, ಬನ್ನಿ. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ನೆಕ್ಸ್ಟ್ ಟೈಮ್ ಬರ್ತೇನೆ. ಬನ್ನಿ ಹೋಗುವ, ಒಂದು ಟೀ ಕುಡ್ದಾದ್ರೂ ಹೋಗ್ಬೋದು. ಇಲ್ಲೇ ಇರ್ತೇನಲ್ಲ ಬ್ಲೆಸ್ಸಿ, ಪರವಾಗಿಲ್ಲ. ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಖಂಡಿತವಾಗಿ ಬರ್ತೇನೆ. ಅಲ್ಲ, ನೀವು ಈ ದಾರಿಯಾಗಿ? ನಾನು ಆಕ್ಚುಲಿ ಸ್ಟೇಟ್ ಬ್ಯಾಂಕಿಂದ ಹೋಗ್ಬೇಕಾಗಿತ್ತು. ಸ್ಟೇಟ್ ಬ್ಯಾಂಕಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇತ್ತು, ಹಾಗೆ ನನಗೆ ಈ ದಾರಿಯಾಗಿ ಹೋಗುವಾಗಾಯಿತು. ಹೌದಾ? ನನ್ನ ಗಂಡ ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅವ್ರು ಸಮಯಕ್ಕೆ ಸರಿಯಾಗಿ ತಲುಪಿದಾರಂತ ನಾನೊಂದು ಕಾಲ್ ಮಾಡಿ ಕೇಳ್ತೇನೆ. ಓಕೆ ಓಕೆ ಬ್ಲೆಸ್ಸಿ. ಓಕೆ. ಹಲೋ ರೀ, ಎಲ್ಲಿದ್ದೀರಾ? ಹೌದಾ, ಸಮಯಕ್ಕೆ ಸರಿಯಾಗಿ ತಲುಪಿದ್ರಾ? ನನಗೆ ತುಂಬ ಗಾಬರಿ ಆಗಿತ್ತು. ಇಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಟ್ರಾಫಿಕ್ ಜಾಮ್ ಅಂತೆ, ಹಾಗೆ ನೀವೆಲ್ಲಾದರೂ ಸಿಕ್ಕಿ ಹಾಕ್ಕೊಂಡಿದ್ರಿ, ಟೈಮಿಗೆ ಮುಟ್ಲಿಲ್ಲ ಅಂತ ಹೆದರಿಕೆ ಆಯಿತು. ಹೌದಾ ಹೌದಾ, ಓಕೆ ಓಕೆ ಓಕೆ, ನನಗೆ ನಿಮ್ಮದೇ ಚಿಂತೆ ರೀ. ಆಯ್ತಾಯ್ತು, ಓಕೆ, ಟೇಕ್ ಕೇರ್ ಟೇಕ್ ಕೇರ್. ಓ ಕುಮಾರಿ ಮಿಸ್, ಹಾಂ ನೀವೇನು ಇವತ್ತು ಸ್ಕೂಲಿಗೆ ರಜೆಯಾ? ಹೌದು, ಇವತ್ತು ಅಂದರೆ ಇಲ್ಲಿ CM ಬರಲಿಕ್ಕಲ್ಲ ಮಂಗಳೂರಿಗೆ, ಅದಕ್ಕೆ ಇವತ್ತು ತುಂಬ ಟ್ರಾಫಿಕ್ ಜಾಮ್, ಅದಕ್ಕೆ ಇವತ್ತು ಸ್ಕೂಲ್ ಬೇಗ ಬಿಟ್ಟಿದೆ. ಹೌದಾ? ನನ್ನ ಮಕ್ಕಳು ಹಾಗಾದ್ರೆ ಸ್ಕೂಲಿಂದ ಬಂದಿರಬೇಕು. ನಾನೊಂದು ಕೆಲಸ ಮಾಡ್ತೇನೆ, ಡ್ರೈವರಿಗೆ ಕಾಲ್ ಮಾಡಿ ಕೇಳ್ತೇನೆ. ಆಯಿತು, ವಿಚಾರಿಸಿ. ಹಲೋ, ನಮಸ್ತೆ ಸರ್, ಮಂಜುನಾಥ್ ಡ್ರೈವರಾ? ಸರ್, ಮಕ್ಕಳನ್ನು ಮನೆಗೆ ಬಿಟ್ರಾ? ಹೌದಾ? ಹೌದು, ನಾನು ಇನ್ನೂ ಹೊರಗಿದ್ದೇನೆ, ಮನೆಗೆ ಹೋಗಲಿಲ್ಲ. ಆಯ್ತು ಸರ್, ಕರ್ಕೊಂಡು ಬನ್ನಿ. ಬ್ಲೆಸ್ಸಿ. ಹೋ ಅಕ್ಕ, ಬನ್ನಿ. ಅಕ್ಕ, ಇಕೊಳ್ಳಿ, ನೀರು ಕುಡೀರಿ. ಕೂತ್ಕೋ ಬ್ಲೆಸ್ಸಿ. ಮತ್ತೆ ಏನು ಮಾಡ್ತಿದ್ದೀಯಾ? ಏನಿಲ್ಲ ಅಕ್ಕ, ನಾನು ಈಗ ಮಾರ್ಕೆಟಿಂದ ಬಂದೆ, ತುಂಬ ಸುಸ್ತಾಗಿದೆ, ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತಿದ್ದೆ. ಹೌದಾ? ನಾನು ಬಂದದ್ದು ಗಿರಿಜಮ್ಮನ ಗಿರಿಜಾ ಸಿಸ್ಟರ್ ಅವರ ಅಮ್ಮ ಇದ್ದಾರಲ್ಲ, ಅವ್ರಿಗೆ ತುಂಬ ಹುಷಾರಿಲ್ಲ. ಹೌದಾ? ಏನಾಯ್ತಕ್ಕ? ಅವ್ರು ಫೋನ್ ಮಾಡಿದ್ರು, ಅವ್ರಿಗೆ ತುಂಬ ಹುಷಾರಿಲ್ಲ. ಏನಂದರೆ ಅವ್ರು ತುಂಬ ಕಣ್ಣೀರಲ್ಲಿ ಮತ್ತು ಆಸ್ಪತ್ರೆ ಖರ್ಚು ಎಲ್ಲ ನೆನೆಸಿ ತುಂಬ ಬೇಜಾರಲ್ಲಿದ್ದಾರೆ. ಹೌದಾ ಅಕ್ಕ? ಹೌದು. ಹಾಂ. ಹಾಗೆ ನಾನು ಬಂದದ್ದು ನಿನ್ನನ್ನು ಪ್ರೇಯರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದೆ ನಾನು. ಹೌದಾ ಅಕ್ಕ? ಇವತ್ತು ಮಕ್ಕಳಿಗೆ ಸ್ಕೂಲ್ ಬೇಗ ಬಿಟ್ಟಿದ್ದಾರೆ, ಹಾಗೆ ಅವ್ರು ಬೇಗ ಬರ್ತಾ ಇದ್ದಾರೆ, ಇವತ್ತು ಆಗೋದಿಲ್ಲ ಅಕ್ಕ. ಹೌದಾ? ಹಾಗೆ ಹೇಳಿದ್ರೆ ಹೇಗೆ ಇದ್ರೆ ನಾವು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಿತ್ತಲ್ಲ. ಯಾಕಂದ್ರೆ ಅವರ ಸಾಲ ಭಾರ ಮತ್ತೆ ನಮ್ಮಿಂದ ಏನು ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಅಟ್ಲೀಸ್ಟ್ ನಾವು ಹೋಗಿ ಪ್ರೇಯರ್ ಅದು ಮಾಡಿ ಬರ್ಬೋದಲ್ಲ. ಅದೌದಕ್ಕ, ಆದರೆ ಈ ಒಂದು ಸಲ ಅಕ್ಕ, ಇನ್ನೊಮ್ಮೆ ಖಂಡಿತ ಆಗಿ ಬರ್ತೇನೆ. ಹೌದಾ? ಹಾಗಾದ್ರೆ ನಾನೇ ಹೋಗಿ ಪ್ರೇಯರ್ ಮಾಡಿ ಬರ್ತೇನೆ. ಹೌದಾ ಅಕ್ಕ? ಓಕೆ, ಆಯ್ತು. ಇವತ್ತು ಇಡೀ ದಿವಸ ಕಿರಿಕಿರಿ ಬಿಡ್ತು. ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೇನೆ, ಟಿವಿ ಆದರೂ ನೋಡ್ತೇನೆ. ಈ ಟಿವಿ ಆದರೂ ನೋಡೋಣ ಅಂದರೆ ಈ ಟಿವಿಯಲ್ಲಿ ಕೊಲೆ, ಜಗಳ, ಸುನಾಮಿ, ಅಯ್ಯಯ್ಯೋ ತಲೆ ಚಿಟ್ಟಿಡಿತದೆ. ನಾನು ಈ ಟಿವಿ ನೋಡೋ ಬದಲು ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಇಲ್ಲೇ ರಿಲ್ಯಾಕ್ಸ್ ಆಗ್ತೇನೆ. ನಾನು ಮತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೇನೆ. ನಾನೆಲ್ಲಿದ್ದೇನೆ? ನನ್ನ ಮನೆ ಅಂತ ಅಲ್ಲ ಇದು. ಎಷ್ಟೊಂದು ಕ್ಲೀನ್ ಆಗಿದೆ. ನನ್ನ ಮನೆ ಆದರೆ ಚೇರ್ ಒಂದು ಕಡೆ, ಬಟ್ಟೆ ಒಂದು ಕಡೆ, ಎಲ್ಲ ಕಡೆ ಹರಡಿರುತ್ತೆ. ಇದೆಷ್ಟೊಂದು ಕ್ಲೀನ್ ಆಗಿದೆ. ಪರಲೋಕ! ನಾ ಪರಲೋಕಕ್ಕೆ ಬಂದ್ಬಿಟ್ಟಿದ್ದೇನೆ. ಪರಲೋಕ! ಓ ದೇವರೇ, ನಿನಗೆ ಸ್ತೋತ್ರ. ಅಬ್ಬಬ್ಬಾ, ಎಷ್ಟೊಂದು ಕ್ಲೀನ್ ಆಗಿದೆ. ಬಂಗಾರ ಬೀದಿ, ಆನಂದವೇ, ಪರಮಾನಂದವೇ. ಓ ದೇವದೂತರು, ಗ್ಲಾಡ್ ಟು ಮೀಟ್ ಯು. ನೀವು ಇಲ್ಲೇ ಇರ್ತೀರಲ್ಲ? ನಂಗೆ ಗೊತ್ತಿತ್ತು, ನಾನು 100% ಪರಲೋಕಕ್ಕೆ ಬರ್ತೇನಂತ. ನಾನು ತುಂಬ ಸಂತೋಷಗೊಂಡಿದ್ದೇನೆ. ಓ ಗ್ಲಾಡ್ ಟು ಮೀಟ್ ಯು. ದೇವದೂತ್ರೆ, ಅಲ್ಲಿ ಕಿರೀಟ ತೊಟ್ಟು ನಿಂತಿದ್ದಾರಲ್ಲ, ಹೌದು, ಅವ್ರು ಯಾರು? ಬನ್ನಿ ಅವ್ರ ಹತ್ರ ಹೋಗೋಣ. ಇವ್ರು ಯಾರು ದೇವದೂತ್ರೆ? ಇವರು ಎಸ್ತರ್ ರಾಣಿಯವರು. ಓ, ಇವ್ರ ಬಗ್ಗೆ ನನಗೆ ಗೊತ್ತು, ನಮ್ಮ ಸಭೆಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಬನ್ನಿ ಅವ್ರ ಹತ್ರ ಹೋಗೋಣ. ಇಲ್ಲಮ್ಮ, ಅವರ ಹತ್ರ ಹೋಗಲಿಕ್ಕೆ ಆಗಲ್ಲ. ಯಾಕೆ? ಯಾಕೆಂದರೆ ಅವರು ಯಾವಾಗಲೂ ಅರಮನೆಯಲ್ಲಿಯೇ ಇರುವವರು. ಜನರ ಸಂಕಷ್ಟಕ್ಕೋಸ್ಕರ ಅವರು 3 ದಿನ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿ ಅವರನ್ನು ಸಂಕಷ್ಟದಿಂದ ಬಿಡುಗಡೆಗೊಳಿಸಿದವರು.
ನೋಡಿ ಅಮ್ಮ, ನೀವು ಇವರ ಹಾಗೆ ಪ್ರಾರ್ಥನೆ ಮಾಡಿದ್ದೀರಮ್ಮ. ನಿಮ್ಮನ್ನು ಕರೆದಾಗ ನೀವು ಮನಸ್ಸು ಬಿಚ್ಚಿ ಪ್ರಾರ್ಥನೆಗೆ ಬಂದಿದ್ದೀರಮ್ಮ. ಹೌದು, ನನಗೆ ಪ್ರಾರ್ಥನೆ ಕರೆದಾಗ ನಾನು ನನ್ನ ಗಂಡ ಮಕ್ಕಳು ಅಂತಲೇ ಇದ್ದೆ. ದೇವರೇ ಕ್ಷಮಿಸಪ್ಪ. ಅದಿರಲಿ, ಇಲ್ಲೊಬ್ರು ಪ್ರಾರ್ಥನೆ ಮಾಡ್ತಿದ್ದಾರಲ್ಲ, ಅವ್ರು ಯಾರು? ಇವರು ದಾನಿಯಲ್ ಅವರು. ಹಾಂ, ಇವ್ರ ಬಗ್ಗೆ ನಂಗೆ ಗೊತ್ತು. ಹೋಗುವ, ಇವ್ರ ಹತ್ರ ಹೋಗುವ ಬನ್ನಿ. ಅವರ ಹತ್ರ ಹೋಗಲಿಕ್ಕೆ ಆಗೋದಿಲ್ಲಮ್ಮ. ಯಾಕೆ? ಯಾಕೆಂದರೆ ಇವರೊಂದು ಪ್ರಾರ್ಥನಾ ವೀರರಾಗಿದ್ದಾರೆ. ಇವರು ನಿರಂತರವಾಗಿ ಪ್ರಾರ್ಥಿಸುವವರು. ಇವರ ಪ್ರಾರ್ಥನೆಯಿಂದ ಇವರನ್ನು ಸಂಕಷ್ಟಕ್ಕೆ ಒಳಗಾಗಿಡಲಿಕ್ಕೆ ಅವರನ್ನು ಸಿಂಹದ ಗುಹೆಯಲ್ಲಿ ಹಾಕಿಸಿಬಿಟ್ರು. ಆದರೆ ಅವರು ಎಡಬಿಡದೆ ಪ್ರಾರ್ಥನೆ ಮಾಡುವುದರಿಂದ ಅವರು ಆ ಗುಹೆಯಿಂದ ಹೊರಗೆ ಬಂದರು. ಮಗಳೇ, ನೀವು ಇವರಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ. ನಿಮ್ಮ ಜನರ ಸಂಕಷ್ಟದಿಂದ ಎದುರಿಸಿ ನೀವು ಅವರಿಗೆ ಪ್ರಾರ್ಥನೆ ಮಾಡಿದಿರಮ್ಮ. ಶೇ, ಅದೊಂದೇ ನಂದು ಬಲಹೀನತೆ. ಅದಿರಲಿ, ಅಲ್ಲಿ ಗಿಟಾರ್ ಇಟ್ಕೊಂಡು ನಿಂತಿದ್ದಾರಲ್ಲ, ಅವ್ರ ಹತ್ರ ಹೋಗೋಣ. ನಾನು ಚೆನ್ನಾಗಿ ಆಡ್ತೇನೆ. ಬನ್ನಿ ಬನ್ನಿ, ಅವ್ರ ಹತ್ರ ಹೋಗೋಣ. ಅವ್ರು ಯಾರು? ಅವರು ದಾವೀದವರು. ಹಾಂ, ಒಂದು ಹಾಡಿದೆ ಅಲ್ಲ, ನಾ ಹಾಡುವೆ ದಾವಿದನಂತೆ. ಬನ್ನಿ ಬನ್ನಿ, ಅವ್ರ ಹತ್ರ ಹೋಗೋಣ. ಅವರ ಹತ್ರ ಕೂಡ ಹೋಗಲಿಕ್ಕೆ ಆಗಲ್ಲಮ್ಮ. ಯಾಕೆಂದರೆ ಅವರು ಇಸ್ರಾಯೇಲ್ ದೇಶದ ದೊಡ್ಡ ಅರಸ. ಅವರಿಗೆ ಎಷ್ಟೋ ಜವಾಬ್ದಾರಿ ಇದ್ದರೂ ಅವರು ಆ ಟೈಮನ್ನು ಹುಡುಕಿಕೊಂಡು ಪ್ರಾರ್ಥನೆ ಮಾಡ್ತಿದ್ರು, ದೇವರನ್ನು ಸ್ತುತಿಸುತ್ತಿದ್ದರು. ಅವರ ಆ ಇರುವ ಸಮಯದಲ್ಲಿ ಕೂಡ ಅವರು ದೇವರನ್ನು ಕಂಡು ಹಿಡಿಲಿಕ್ಕೆ ಸಮಯವನ್ನು ಹುಡುಕಿ ಮಾಡುತ್ತಿದ್ದರು. ಅಮ್ಮ, ನೀವು ಇದೇ ಥರ ಸಮಯವನ್ನು ದೇವರಿಗೆ ಸ್ತುತಿಸಿದ್ದೀರಾ? ದೇವರಿಗೆ ಪ್ರಾರ್ಥಿಸಿದ್ದೀರಮ್ಮ? ಅಯ್ಯೋ, ಪರಲೋಕಕ್ಕೆ ಬಂದು ಆ ಮಹಿಮೆ ಕಾಣಲಿಕ್ಕೆ ಆಗಲಿಲ್ಲಲ್ಲ. ನಾನು ಹಾಡ್ತಿದ್ದೆ, ಆದರೆ ಕೆಲಸದ ಸಮಯದಲ್ಲಿ ಸ್ತುತಿ ಆರಾಧನೆ ಮಾಡ್ತಿರ್ಲಿಲ್ಲ. ದೇವರೇ, ನನ್ನನ್ನು ಕ್ಷಮಿಸು ಕರ್ತಾನೆ. ಅದಿರಲಿ, ಇಲ್ಲಿಬ್ರು ನಿಂತಿದ್ದಾರಲ್ಲ, ಅವ್ರ ಹತ್ರ ಹೋಗೋಣ ಬನ್ನಿ. ಅವ್ರು ಖಂಡಿತವಾಗಿ ನನಗೆ ಕರ್ಸ್ಕೊಳ್ತಾರೆ. ಬನ್ನಿ, ಅವ್ರ ಹತ್ರ ಹೋಗೋಣ. ಅವ್ರು ಯಾರು? ಇವರು ಅಕ್ವಿಲ ಪ್ರಿಸ್ಸಿಲ್ಲರವರು. ಇವರು ಕೂಡ ದೇವರಾದ ಅವರೊಡನೆ ಯಾವತ್ತೂ ಒಟ್ಟಿಗೆ ಸೇರಿ ಅವರೊಡನೆ ಅವರು ಪ್ರೋತ್ಸಾಹಿಸ್ತಿದ್ರು, ಅವರಿಗೆ ಆತಿಥ್ಯ ಮಾಡುತ್ತಿದ್ದರು. ಆದರೆ ನೀವು ಆ ಅತಿಥಿ ಮಾಡ್ತಿದ್ದೀರಾ? ನೀವು ದೇವರ ಸೇವಕರೊಡನೆ ಹೋಗಿ ಅವರನ್ನು ಪ್ರೋತ್ಸಾಹಿಸ್ತಿದ್ದೀರಾ ಮಗಳೇ? ಅಯ್ಯೋ, ನಾನೆಷ್ಟು ತಪ್ಪು ಮಾಡಿಬಿಟ್ಟೆ. ಪರಲೋಕಕ್ಕೆ ಬಂದು ಆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಆಗಲಿಲ್ಲಲ್ಲ. ಪರಲೋಕಕ್ಕೆ ಬಂದು ಆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಆಗಲಿಲ್ಲಲ್ಲ. ಅಯ್ಯೋ, ಪರಲೋಕಕ್ಕೆ ಬಂದು ಆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಆಗಲಿಲ್ಲಲ್ಲ. ದೇವರೇ, ನನ್ನನ್ನು ಕ್ಷಮಿಸು ಅಪ್ಪ. ಹೌದು ಕರ್ತನೆ, ಪ್ರಾರ್ಥನೆಗೆ ಕರೆದಾಗ ನಾನು ಪ್ರಾರ್ಥನೆಗೆ ಹೋಗ್ತಿರ್ಲಿಲ್ಲ ಅಪ್ಪ. ಹೌದು ಕರ್ತನೆ, ನನ್ನ ಕುಟುಂಬ ಎಂದೇ ನಾನು ಅಪ್ಪ ಸಮಯವನ್ನು ಕಳೀತಾ ಇದ್ದೆ, ನೆಪಗಳನ್ನು ಹೇಳ್ತಿದ್ದೆ. ಅಯ್ಯೋ, ನನಗೆ ಆ ಮಹಿಮೆ ಕಾಣಲಿಕ್ಕೆ ಆಗಲಿಲ್ಲಲ್ಲ ಅಪ್ಪ. ಅಯ್ಯೋ ಅಯ್ಯೋ ಹುರಿ ಹುರಿ, ಅಯ್ಯೋ ಹುರಿ 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 ಹುರಿ, ಅಯ್ಯೋ ಹುರಿ ಹುರಿ. ಏನ್ ಶಬ್ದ? ಅಪ್ಪ, ಕಿರುಚಾಟ ಕೇಳ್ತಾ ಇದೆಯಲ್ಲ, ಎಲ್ಲಿ? ಅಯ್ಯೋ ಅಯ್ಯೋ, ಮರ್ಸಿ, ನೀನಾ? ಬ್ಲೆಸ್ಸಿ, ನೀ ನನಗೆ ಒಂದು ದೇವರ ಬಗ್ಗೆ ಹೇಳ್ಬೋದಿತ್ತಲ್ಲ. ನಾನು ಇಷ್ಟೊತ್ತಿ ನೀ ದೇವರ ಬಗ್ಗೆ ಹೇಳ್ತಿದ್ರೆ ನಾನು ನರಕದಲ್ಲಿ ಇರ್ತಿರ್ಲಿಲ್ಲ ಅಲ್ಲ. ನಾನು ನಿನ್ನೊಟ್ಟಿಗೆ ಇದ್ದಲ್ಲ. ಯಾಕೆ ಹೇಳಿಲ್ಲ ನನಗೆ ನೀನು? ಯಾಕೆ ಹೇಳಿಲ್ಲ? ಅಯ್ಯೋ ಮೀರಕ್ಕ, ನೀವಾ? ಅಯ್ಯೋ ಬ್ಲೆಸ್ಸಿ, ನಿನ್ನಂದ್ರೆ ಎಷ್ಟು ಒಟ್ಟಿಗೆ ನಾವು ಹೋಗುತ್ತಿದ್ದೆವು, ಬರುತ್ತಿದ್ದೆವು. ನೀನು ಕರ್ತನ ವಿಷಯ, ಯೇಸುವಿನ ವಿಷಯವನ್ನು ತಿಳಿಸಲಿಲ್ಲ. ಅಯ್ಯೋ, ಈಗ ನಾನು ಈ ಉರಿಯನ್ನು ತಾಳ್ಲಿಕ್ಕೆ ಆಗೋದಿಲ್ಲ ಬ್ಲೆಸ್ಸಿ. ಬ್ಲೆಸ್ಸಿ, ಈ ನರಕಕ್ಕೆ ಬರಲು ನೀನು ಯಾಕೆ ನನಗೆ ಹೇಳಲಿಲ್ಲ? ಈ ನರಕದ ವಿಷಯವನ್ನು ಯಾಕೆ ನೀನು ತಿಳಿಸ್ಲಿಲ್ಲ ಬ್ಲೆಸ್ಸಿ? ಅಯ್ಯೋ ಅಯ್ಯೋ, ಉರಿ ಉರಿ ಉರಿ. ಆಂಟಿ, ನೀವಾ? ನೀನು ನಮ್ಮ ಮನೆಗೆ ಬಂದು ಆಗಾಗ ಹೋಗ್ತಿದ್ಯಲ್ಲ, ನಮ್ಮ ಮನೆಯಲ್ಲಿ ತಿಂದು ಉಂಡು ಮಜಾ ಮಾಡ್ತಾ ಇದೆಯಲ್ಲ ಬ್ಲೆಸ್ಸಿ. ನೀನು ಒಂದು ಸಾರಿನು ಯೇಸು ಕ್ರಿಸ್ತನ ಬಗ್ಗೆ ಹೇಳೇ ಇಲ್ಲಲ್ಲ. ಅಯ್ಯೋ ಯೇಸು, ಅಯ್ಯೋ ದೇವ್ರೇ, ಉರಿ ಉರಿ, ಕ್ಷಮಿಸಪ್ಪ. ಉರಿ ಉರಿ. ದೇವ್ರೇ, ಎಷ್ಟೊಂದು ಅವಕಾಶವನ್ನು ನನಗೆ ನೀನು ಕೊಟ್ಟೆ. ನಾನೆಲ್ಲವನ್ನು ಕಳೆದುಕೊಂಡೆ ಸ್ವಾಮಿ. ನಾನು ನೆಪಗಳನ್ನು ಹೇಳಿದೆ ಅಪ್ಪ. ಸೇವೆಗೆ ಕರೆದಾಗ ನನ್ನ ಗಂಡ, ನನ್ನ ಮಕ್ಕಳು ಅಂತ ನಾನು ನೆಪಗಳನ್ನು ಹೇಳಿದೆ ಅಪ್ಪ. ನಾನು ಸ್ವಾರ್ಥಿ ಕರ್ತನೆ. ಪ್ರಾರ್ಥನೆಗೆ ಕರೆದಾಗ ನಾನು ನೆಪ
ಅವರಿಗೆ ಸುವಾರ್ತೆ ಹೇಳದೆ ಅಪ್ಪ. ನಾನು ತಪ್ಪು ಮಾಡಿಬಿಟ್ಟೆ ದೇವರೇ, ನನ್ನನ್ನು ಕ್ಷಮಿಸು ಅಪ್ಪ. ಒಂದು ಅವಕಾಶವನ್ನು ಕೊಡು ಕರ್ತನೆ, ಒಂದು ಅವಕಾಶವನ್ನು ಕೊಡಪ್ಪ, ಒಂದು ಅವಕಾಶವನ್ನು ಕೊಡು ಕರ್ತನೆ. ನಾನೆಲ್ಲಿದ್ದೇನೆ? ಅಬ್ಬಾ, ನಾನು ಇಷ್ಟೊತ್ತು ಕನಸು ಕಂಡಿದ್ದ ಭಯಂಕರವಾಗಿತ್ತು. ಅಯ್ಯೋ, ನಾನು ಎದುರು ಬಿಟ್ಟೆ. ದೇವರೇ, ನನಗೆ ಇನ್ನೊಂದು ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ನಾನು ನನ್ನ ಕುಟುಂಬ, ನನ್ನ ಗಂಡ ಮಕ್ಕಳನ್ನು ನಿನ್ನ ಪಾದಗಳಿಗೆ ಒಪ್ಪಿಸ್ತೇನಪ್ಪ. ನಾನು ಈ ಗಳಿಗೆಯಿಂದ ನಿನ್ನ ಸೇವೆಯನ್ನು ಮಾಡ್ತೇನಪ್ಪ. ನಾನೆಲ್ಲರಿಗೂ ಸುವಾರ್ತೆಯನ್ನು ಸಾರ್ತೇನಪ್ಪ. ಓ ಕರ್ತನೇ, ನಿನಗೆ ಸ್ತೋತ್ರ.